7,11,00,000 ದರೋಡೆ ಕೇಸ್ನಲ್ಲಿ 5 ಆರೋಪಿಗಳು ವಶಕ್ಕೆ. ಪೊಲೀಸ್ ಪೇದೆ ಸೇರಿ 5ರನ್ನ ವಶಕ್ಕೆ ಪಡೆದು ತೀವ್ರ ವಿಚಾರಣೆ ನಡೆಸ್ತಾ ಇದ್ದಾರೆ. ಚೆನ್ನೈನಲ್ಲಿ ದರೋಡೆಯಾಗಿದ್ದ ಹಣವನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಬೆಂಗಳೂರಿನ ಡೈರಿ ಸರ್ಕಲ್ನ ಫ್ಲೈಓವರ್ನ ಮೇಲೆ 7 ಕೋಟಿ ಹಣವನ್ನ ದೋಚಿ ದರೋಡೆಕೋರರು ಪರಾರಿಯಾಗಿದ್ರು. ಆ ಹಣ ಪತ್ತೆಯಾಗಿದ್ದು ಚೆನ್ನೈನಲ್ಲಿ. ಹಣವನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಬೆಂಗಳೂರಿನಲ್ಲಿ ಕದ್ದ ಹಣ ಚೆನ್ನೈನಲ್ಲಿ ಪತ್ತೆ ಆಗಿದೆ. ದರೋಡೆ ಪ್ರಕರಣದಲ್ಲಿ ಒಟ್ಟು 5 ಆರೋಪಿಗಳ ಸ್ಪಷ್ಟ ಪಾತ್ರ ಗೊತ್ತಾಗ್ತಾ ಇದೆ. ಝೇವಿಯರ್ ಎಂಬಾತನ ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಾರೆ. ಸಿಎಂಎಸ್ ಸಿಬ್ಬಂದಿ ಕಾನ್ಸ್ಟೇಬಲ್ ಜೊತೆ ಸೇರಿ ದರೋಡೆ ನಡೆಸಲಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ಕ್ರೈಮ್ ಬ್ಯೂರೋ ಹೆಡ್ ರವಿಕುಮಾರ್ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ರವಿಕುಮಾರ್, ಈ ಪ್ರಕರಣದಲ್ಲಿ ಸಾಕಷ್ಟು ಅಪ್ಡೇಟ್ಗಳು ಈಗ ಸಿಗ್ತಾ ಇದೆ. ಬೆಂಗಳೂರಿನಲ್ಲಿ ದರೋಡೆ ಮಾಡಿದಂತಹ ಹಣ ಪತ್ತೆಯಾಗಿದ್ದು ಚೆನ್ನೈನಲ್ಲಿ, ಜೊತೆಗೆ ಒಂದಷ್ಟು ಜನರನ್ನ ವಶಕ್ಕೆ ಕೂಡ ಪಡೆಯಲಾಗಿದೆ. ಈ ಬಗ್ಗೆ ಏನೆಲ್ಲ ಡೀಟೇಲ್ಸ್ಗಳು ಸಿಗ್ತಾ ಇದೆ? ಬೆಂಗಳೂರಿನ ಅತಿ ದೊಡ್ಡ ರಾಬರಿ ಪ್ರಕರಣದಲ್ಲಿ ಈಗ ಬೆಂಗಳೂರು ಪೊಲೀಸರಿಗೆ ಉನ್ನತ ಲೀಡ್ ಕೂಡ, ಮಹತ್ವದ ಲೀಡ್ ಕೂಡ ಸಿಕ್ಕಿರುವಂತದ್ದು. ಈ ಲೀಡ್ ಏನಂದ್ರೆ, ಆರೋಪಿಗಳು ಅಂದ್ರೆ ಡಕಾಯಿತಿ ಮಾಡಿರೋ ಪ್ರಕರಣದಲ್ಲಿ ಆರೋಪಿಗಳು ಇವರೇ ಅನ್ನುವ ಹಂತಕ್ಕೆ ಹೋಗಿ ನಿಂತಿರುವಂತಹ ಲೀಡು. ಸೊ ಯಾವುದೇ ಕ್ಷಣದಲ್ಲಿ ಅವರ ಬಂಧನ ಆಗುವಂತಹ ಸಾಧ್ಯತೆಯನ್ನು ಕೂಡ ಪೊಲೀಸ್ ಅಲ್ಲಗೇಳುವಂತಹ ಸಾಧ್ಯತೆ ಇಲ್ಲ. ಯಾಕಂದ್ರೆ ಪ್ರಮುಖವಾಗಿ ಗೋವಿಂದಪುರ ಕಾನ್ಸ್ಟೇಬಲ್ ಏನಿದ್ದಾನೆ ಅಣ್ಣಪ್ಪ ನಾಯಕ್ ಅನ್ನುವನ್ನ ಈಗ ಆಲ್ರೆಡಿ ವಶಕ್ಕೆ ತೆಗೆದುಕೊಂಡು ವಿಚಾರಣೆ ಕೂಡ ನಡೆಸಿರುವಂತದ್ದು. ಆತ ಕೊಟ್ಟಂತಹ ಮಾಹಿತಿಯ ಮೇರೆಗೆ ಜೇವಿಯರ್ ಅನ್ನೋನು ಕೂಡ ಈಗ ವಶಕ್ಕೆ ಪಡೆದು ವಿಚಾರಣೆಯನ್ನು ಕೂಡ ನಡೆಸಿರುವಂತದ್ದು. ಈ ಇಬ್ರು ಸೇರಿದಂತೆ ಮತ್ತೊಬ್ಬ ಚೆನ್ನೈನ ಒಬ್ಬ ಸ್ನೇಹಿತ ಅಂದ್ರೆ ಜೇವಿಯರ್ ಸ್ನೇಹಿತನನ್ನು ಕೂಡ ವಶಕ್ಕೆ ಪಡ್ಕೊಂಡಿರುವಂತದ್ದು. ಒಟ್ಟು 5 ತೀವ್ರ ವಿಚಾರಣೆ ಕೂಡ ಆಗಿರುವಂತದ್ದು. 5ರನ್ನು ಕೂಡ ವಶಪಡಿಸಿಕೊಂಡಿದ್ದಾರೆ. ಆದರೆ ಅವರನ್ನ ಬಂಧನ ಮಾಡುವಂತಹ ಪ್ರಕ್ರಿಯೆಗೆ ಒಂದಷ್ಟು ತಾಂತ್ರಿಕ ಕಾರಣಗಳು ಇರುವಂತಹ ಹಿನ್ನೆಲೆಯಲ್ಲಿ ಆ ತಾಂತ್ರಿಕ ಕಾರಣಗಳನ್ನ ಕಲೆ ಹಾಕುವ ನಿಟ್ಟಿನಲ್ಲಿ ಕೂಡ ಪೊಲೀಸರು ಕೆಲಸವನ್ನ ಮಾಡ್ತಿರುವಂತದ್ದು. ಸೊ ಈ ಹಿನ್ನೆಲೆಯಲ್ಲಿ ಈಗ ಆಲ್ರೆಡಿ 7,11,00,000 ಏನು ಹಣ ದರೋಡೆ ಆಗಿತ್ತು, ಆ ಪೈಕಿ ಸುಮಾರು 7 ಕೋಟಿ ರೂಪಾಯಿ ಹಣ ರಿಕವರಿ ಆಗಿದೆ ಅನ್ನುವಂತಹ ಪ್ರಾಥಮಿಕ ಮಾಹಿತಿ ಕೂಡ ಸುವರ್ಣ ನ್ಯೂಸ್ಗೆ ಬರ್ತಿರುವಂತದ್ದು. ಇದನ್ನ ಹಿರಿಯ ಅಧಿಕಾರಿಗಳು ಕನ್ಫರ್ಮ್ ಮಾಡ್ಬೇಕಾಗಿದೆ. ಆದ್ರೆ ಗ್ರೌಂಡ್ ಲೆವೆಲ್ ಅಲ್ಲಿ ವರ್ಕ್ ಮಾಡಿದಂತಹ ಪೊಲೀಸ್ ಅಧಿಕಾರಿಗಳು ಇದನ್ನ ಈಗ ಆಲ್ರೆಡಿ ಸ್ಪಷ್ಟೀಕರಣ ಕನ್ಫರ್ಮ್ ಕೂಡ ಮಾಡಿರುವಂತದ್ದು. ಆದ್ರೆ ಇದನ್ನ ಅಫಿಷಿಯಲ್ ಆಗಿ ಬ್ರೀಫ್ ಮಾಡುವಂತಹ ಹಿರಿಯ ಅಧಿಕಾರಿಗಳು ಇರ್ಬೋದು, ಸೀಮಂತ್ ಕುಮಾರ್ ಸಿಂಗ್ ಇರ್ಬೋದು, ಮತ್ತೆ ಡಿಸಿಪಿಗಳು ಇರ್ಬೋದು, ಇವರು ಅದನ್ನ ಖಚಿತಪಡಿಸ್ತಿಲ್ಲ. ಸೊ ಹೀಗಾಗಿ ಈ ಒಂದು ಪ್ರಕರಣದ ಆರೋಪಿಗಳು ಇವರೇ ಅನ್ನುವಂತಹ ನಿರ್ಧಾರಕ್ಕೆ ಬರೋದಕ್ಕೋಸ್ಕರ ಪೊಲೀಸರು ಒಂದಷ್ಟು ಕಾಲಾವಕಾಶವನ್ನು ಕೂಡ ತೆಗೆದುಕೊಂಡಿದ್ದಾರೆ. ಬಹುಶಃ ಮಧ್ಯಾಹ್ನದ ಬಳಿಕ ಯಾವುದೇ ಹಂತದಲ್ಲೂ ಕೂಡ ಪ್ರೆಸ್ ಮೀಟ್ ಮಾಡುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ಆರೋಪಿಗಳು ಯಾರ್ಯಾರು ಅನ್ನೋದನ್ನು ಕೂಡ ರಿವೀಲ್ ಮಾಡುವಂತಹ ಅಂಶ ಬಹುಶಃ ಮಧ್ಯಾಹ್ನದ ವೇಳೆಗೆ ಬಯಲಾಗುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ಪ್ರಾಥಮಿಕ ಮಾಹಿತಿ ಪ್ರಕಾರ ಈಗ ಆಲ್ರೆಡಿ ಗೋವಿಂದಪುರ ಠಾಣೆಯ ಸಿಬ್ಬಂದಿ ಅಣ್ಣಪ್ಪ ನಾಯಕ್ ಮತ್ತೆ ಜೇವಿಯರ್ ಹಾಗೂ ರವಿ ಅನ್ನೋರನ್ನ ತೀವ್ರ ವಿಚಾರಣೆ ಕೂಡ ಒಳಪಡಿಸಿರುವಂತದ್ದು. ಈ ಮೂವರು ಕೂಡ ಅಂದ್ರೆ ಈ ದರೋಡೆಗೆ ಒಂದಷ್ಟು ಪ್ಲಾನ್ ಗಳನ್ನ ಹಾಕಿದ್ರು ಅನ್ನುವಂತಹ ಪ್ರೈಮರಿ ಇನ್ಫಾರ್ಮೇಶನ್ ಬೆಂಗಳೂರಿನ ಸಿಸಿಬಿ ಪೊಲೀಸರಿಗೆ ದೊರೆತಿರುವಂತಹ ಹಿನ್ನೆಲೆಯಲ್ಲಿ ಅವರನ್ನ ಮತ್ತಷ್ಟು ತೀವ್ರ ವಿಚಾರಣೆಗೆ ಕೂಡ ಒಳಪಡಿಸ್ತಾ ಇದ್ದಾರೆ. ಯಾಕಂದ್ರೆ ಒಬ್ಬ ಪೊಲೀಸ್ ಸಿಬ್ಬಂದಿಗೆ ಇರುವಷ್ಟು ಕ್ರೈಮ್ ನಾಲೆಜ್ ಬಹುಶಃ ಬೇರೆಯವ್ರಿಗೆ ಇರಲ್ಲ. ಸೊ ಹೀಗಾಗಿ ಆತನನ್ನು ಕೂಡ ವಶಕ್ಕೆ ಪಡೆದುಕೊಂಡು ಆತನಿಂದನೂ ಕೂಡ ಒಂದಷ್ಟು ಮಹತ್ವದ ಮಾಹಿತಿಗಳನ್ನ ಕಲೆ ಹಾಕಿದ್ದಾರೆ. ಬಹುಶಃ ಮಧ್ಯಾಹ್ನದ ವೇಳೆಗೆ ಯಾವುದೇ ಹಂತದಲ್ಲಿ ಪ್ರೆಸ್ ಮೀಟ್ ಮಾಡುವಂತಹ ಸಾಧ್ಯತೆ ಕೂಡ ಇದೆ. ಆರೋಪಿಗಳು ಯಾರ್ಯಾರು ಅನ್ನೋದನ್ನು ಕೂಡ ರಿವೀಲ್ ಮಾಡುವಂತಹ ಸಾಧ್ಯತೆ, ಜೊತೆಗೆ ಏನು ದರೋಡೆಗೆ ಒಳಪಟ್ಟಂತಹ ಸುಮಾರು 7,11,00,000 ರೂಪಾಯಿ ಹಣವನ್ನು ಕೂಡ ರಾಜ್ಯದ ಜನತೆಯ ಮುಂದೆ ರಿಕವರಿ ತೋರಿಸುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರುವಂತದ್ದು. ಶ್ವೇತಾ, ಥ್ಯಾಂಕ್ ಯು ರವಿಕುಮಾರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.